ದೈಹಿಕ ಶಿಕ್ಷಕರಾಗಲು ಯಾರೆಲ್ಲ ತಯಾರಿ ನಡೆಸಿದ್ದೀರಾ? ಮೊದಲಿಗೆ ತಾವು ದೈಹಿಕ ಶಿಕ್ಷಣದ ಸ್ಪರ್ಧಾ ಸಾಹಿತ್ಯ ಬುಕ್ಕು ತೆಗೆದುಕೊಳ್ಳಲೇಬೇಕು. ನಂತರದಲ್ಲಿ ದೈಹಿಕ ಶಿಕ್ಷಣದ ಸ್ಪರ್ಧಾ ಸೌರಭ, ಇನ್ನೊಂದು ದೈಹಿಕ ಶಿಕ್ಷಣದ ಸ್ಪರ್ಧಾ ಸಂಪದ. ಈ 3 ಬುಕ್ಕು ಅತ್ಯಮೂಲ್ಯವಾದದ್ದು. ಇವು ತಯಾರಿ ನಡೆಸುತ್ತಿದ್ದರೆ ಮೊದಲು ಈ 3 ಬುಕ್ಕನ್ನು ತೆಗೆದುಕೊಳ್ಳಲೇಬೇಕು. ಯಾಕಂದರೆ ಮಹತ್ತರವಾದ ಮಾಹಿತಿ ಇದರಲ್ಲಿ ಅಡಗಿದೆ. ಆರೋಗ್ಯ ಶಿಕ್ಷಣ, ಗುಂಪಾಟಗಳು, ಪ್ರಚಲಿತ ಘಟನೆಗಳು, ಸ್ಪೋರ್ಟ್ಸ್ ಮೆಡಿಸಿನ್, ಒಲಿಂಪಿಕ್ ಕ್ರೀಡೆಗಳು, ಮನೋವೈಜ್ಞಾನಿಕ ತತ್ವಗಳು, ಯೋಗ ಮತ್ತು ಪ್ರಾಣಾಯಾಮ, ಶರೀರ ರಚನಾಶಾಸ್ತ್ರ ಮತ್ತು ಕ್ರಿಯಾಶಾಸ್ತ್ರ. ಇದು ಶ್ರೀ ಚೌಡಪ್ಪ ಮತ್ತು ಶ್ರೀನಿವಾಸ್ ಸರ್ ಬರೆದಿರುವಂಥ ಪುಸ್ತಕ. ಆದರೂ ಕೆಲವೊಂದು ತಪ್ಪಿವೆ, ಅದನ್ನು ತಿದ್ದಿಕೊಂಡು ಓದೋದು ನಡೆಯುತ್ತೆ. ಹಾಗೆ ದೈಹಿಕ ಶಿಕ್ಷಣದ ಸ್ಪರ್ಧಾ ಸೌರಭ ಅಂತ ರಮೇಶ್ ಬಿರಾದರ್ ಸರ್ ಬರೆದಿರೋದು ತುಂಬ ಅದ್ಭುತವಾದ ಬುಕ್ಕು. ಬಿಗಿನರ್ಸ್ಗೆ ಓದೋಕ್ಕೆ ಪರವಾಗಿಲ್ಲ, ಓದ್ಬೋದು, ಚೆನ್ನಾಗಿದೆ. ಹಾಗೆ ಅವರು ಇನ್ನೊಂದೇ ಬರೆದಿದ್ದಾರೆ, ದೈಹಿಕ ಶಿಕ್ಷಣ ಸಾಹಿತ್ಯ ಸಂಪದ ಎಂದು. ಇದು ಕೂಡ ಅದ್ಭುತವಾಗಿದೆ. ಯಾರೆಲ್ಲ ತಯಾರಿ ನಡೆಸುತ್ತಿದ್ದೀರ, ಈ 3 ಬುಕ್ ಓದೋದು ಇನ್ನೂ ಅತ್ಯುತ್ತಮ ಅನಿಸುತ್ತೆ.